ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸೆಪ್ಟೆಂಬರ್ 22 ಸೋಮವಾರದಿಂದ ಜಾತಿ ಜನಗಣತಿ, ಮನೆ ಮನೆಗೂ ಭೇಟಿ ನೀಡಿ ಡಿಜಿಟಲ್ ಸಮೀಕ್ಷೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಹಿಳಾ ಕಾಲೇಜಿನಲ್ಲಿ ತರಬೇತಿ. ಬಾಗೇಪಲ್ಲಿ ಜನರ ಜೀವನಾಡಿ ಚಿತ್ರಾವತಿ ಜಲಾಶಯ ತುಂಬಿ ಕೋಡಿ. ಶಾಸಕ ಸುಬ್ಬಾರೆಡ್ಡಿಯಿಂದ ಬಾಗಿನ ಸಮರ್ಪಣೆ. ದ್ವಿಚಕ್ರ ವಾಹನಕ್ಕೆ ಲಾರಿ ಡಿಕ್ಕಿ, ಓರ್ವ ಪಿಯು ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವು. ಮತ್ತೋರ್ವಳ ಸ್ಥಿತಿ ಗಂಭೀರ. ಸ್ನೇಹಿತೆಯೊಂದಿಗೆ ಕಾಲೇಜಿಗೆ ತೆರಳುತ್ತಿದ್ದ ವೇಳೆ ದುರ್ಘಟನೆ. ಉದ್ಯಾನವನಕ್ಕೆ ಮೀಸಲಿಟ್ಟಿರುವ ಸ್ಥಳದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿರುವುದಕ್ಕೆ ಸಾರ್ವಜನಿಕರು ಆಕ್ಷೇಪ. ಉದ್ಯಾನವನವನ್ನು ಉದ್ಯಾನವನವನ್ನಾಗಿಯೇ ಉಳಿಸುವಂತೆ ಆಗ್ರಹ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಮಹತ್ವದ ಜಾತಿ ಜನಗಣತಿ ಸಮೀಕ್ಷೆಯನ್ನ ಸೆಪ್ಟೆಂಬರ್ 22 ಸೋಮವಾರದಿಂದ ನಡೆಸುತ್ತಿದೆ. ಮನೆ ಮನೆಗೂ ಭೇಟಿ ನೀಡಿ ಡಿಜಿಟಲ್ ಸಮೀಕ್ಷೆ ನಡೆಸಲು ತಾಲೂಕಿನ 518 ಶಿಕ್ಷಕರಿಗೆ ನಿನ್ನೆಯಿಂದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ತರಬೇತಿ ಪ್ರಾರಂಭವಾಗಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಸಮೀಕ್ಷೆ ನಡೆಸಲು 10 ಜನ ಮಾಸ್ಟರ್ ಟ್ರೈನರ್ಗಳಿಂದ ತರಬೇತಿ ನೀಡಲಾಗುತ್ತಿದೆ ಎಂದು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಬೀರೇಗೌಡ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 56,644 ಕುಟುಂಬಗಳಿಗೆ, ಅವುಗಳ ಪೈಕಿ 150 ಕುಟುಂಬಗಳನ್ನು ಒಂದೊಂದು ಬ್ಲಾಕ್ ಆಗಿ ವಿಂಗಡಿಸಿ ಸೋಮವಾರದಿಂದ ನಡೆಯುವ ಜಾತಿ ಜನಗಣತಿ ಪ್ರಾರಂಭಿಸಲು ನಿನ್ನೆ ಮತ್ತು ಇಂದು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ತಾಲೂಕಿನ 518 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿ ನೀಡಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಬೋರೇಗೌಡ, ಈ ಹಿಂದೆ ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೆಸಿದ ಶಿಕ್ಷಕರು ಈ ತರಬೇತಿಯಲ್ಲಿ ಇದ್ದಾರೆ. 2 ದಿನಗಳ ಕಾಲ 10 ಜನ ಮಾಸ್ಟರ್ ಟ್ರೈನರ್ಸ್ಗಳಿಂದ 20 ಜನ ಮೇಲ್ವಿಚಾರಣೆಯಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಸಮೀಕ್ಷೆಗೆ ಯಾವುದೇ ತಡೆಯಾಗುವುದಿಲ್ಲ. ಡಿಜಿಟಲ್ ಸಮೀಕ್ಷೆ ಇದಾಗಿರುವುದರಿಂದ ಎಲ್ಲಿ ನೆಟ್ವರ್ಕ್ ಸಮಸ್ಯೆ ಕಂಡು ಬರುತ್ತದೋ ಅಲ್ಲಿ ಪರ್ಯಾಯ ವ್ಯವಸ್ಥೆಗೆ ಆಯೋಗಕ್ಕೆ ತಿಳಿಸಿದ್ದೇವೆ. ಇನ್ನು ಕೆಲವು ಶಿಕ್ಷಕರಿಗೆ ಮೊಬೈಲ್ನಲ್ಲಿ ಎಂಟ್ರಿ ಮಾಡಲು ಸಾಧ್ಯವಾಗದಿದ್ದರೆ ಅವರಿಗೆ ಟ್ಯಾಬ್ ವಿತರಿಸಬೇಕೆಂಬ ಬೇಡಿಕೆ ಬಂದರೆ ಅದನ್ನು ಆಯೋಗಕ್ಕೆ ತಿಳಿಸಿ ಅವರಿಂದ ಸಲಹೆ ಪಡೆಯುತ್ತೇವೆ ಎಂದು ತಿಳಿಸಿದರು. ಮತ್ತು ಆ ಕುಟುಂಬಗಳನ್ನು 150 ಕುಟುಂಬಗಳನ್ನು ಒಂದೊಂದು ಬ್ಲಾಕ್ ಆಗಿ ವಿಂಗಡಿಸಿ ಅದಕ್ಕೆ ಒಬ್ಬೊಬ್ಬರನ್ನ ಗಣಿತದಾರರನ್ನಾಗಿ ನೇಮಕ ಮಾಡಿದ್ದಾರೆ. ಅವರು 518 ಜನ ಗಣಿತದಾರರಿದ್ದಾರೆ. ಅವ್ರಿಗೆ ಮತ್ತು 26 ಜನ ಅವ್ರನ್ನ ಫಾಲೋಅಪ್ ಮಾಡೋಕ್ಕೆ 26 ಜನ ಸೂಪರ್ವೈಸರ್ಗಳಿದ್ದಾರೆ. ಮತ್ತು ಅವ್ರಿಗೆ ತರಬೇತಿ ನೀಡುವುದಕ್ಕೆ 10 ಜನ ಮಾಸ್ಟರ್ ಟ್ರೈನರ್ಸ್ಗಳನ್ನು ನೇಮಕ ಮಾಡಿದ್ದೀವಿ. ಮತ್ತು ನೀವು ಇನ್ನೊಂದು ಕ್ವಶನ್ಗೆ ಏನು ಕೇಳಿದ್ರಿ ಅಂದರೆ, ಗಣಿತದಾರರು ಗಣತಿ ಮಾಡಕ್ಕೆ ಹೋದಾಗ ಈ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅದು ಏನಾಗುತ್ತೆ? ಇನ್ನು ತರಬೇತಿಯಲ್ಲಿ ಪಾಲ್ಗೊಂಡಿರುವ ಶಿಕ್ಷಕರ ಸಂಘದ ಪದಾಧಿಕಾರಿಯೂ ಆಗಿರುವ ಕಳವಾರ ಶಿಕ್ಷಕ ಶ್ರೀನಿವಾಸ್ ತಮ್ಮ ಸಮಸ್ಯೆಗಳನ್ನು ಮುಂದಿಟ್ಟು ಸರ್ಕಾರ ಅಥವಾ ಆಯೋಗ ಬಗೆಹರಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಈ ಹಿಂದೆ ನಾವು ಜಾತಿ ಒಳ ಮೀಸಲಾತಿ ಸಮೀಕ್ಷೆಯಲ್ಲೂ ಪಾಲ್ಗೊಂಡಿದ್ದು ನೀಡಿದ್ದ ಭರವಸೆಯಂತೆ ಗೌರವಧನ ನೀಡಿಲ್ಲ. ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಶಿಕ್ಷಕರಿಗೆ ಇಎಲ್ ಕೊಡಬೇಕು. ನಮ್ಮಲ್ಲಿ 25 ವರ್ಷದಿಂದ 60 ವರ್ಷ ಆಗಿರುವ ಶಿಕ್ಷಕರಿದ್ದಾರೆ. ಎಲ್ಲರ ಬಳಿಯೂ ಸ್ಮಾರ್ಟ್ ಫೋನ್ ಇರೋಲ್ಲ. ಇದ್ದರೂ ಅಷ್ಟು ಸಮರ್ಪಕವಾಗಿ ಕೆಲಸ ಮಾಡೋಲ್ಲ. ಕೆಲವರಿಗೆ ಕಣ್ಣು ಸ್ಪಷ್ಟವಾಗಿ ಕಾಣೋಲ್ಲ. ಅದಕ್ಕೆ ಒಂದೊಂದು ಟ್ಯಾಬ್ ವಿತರಿಸಿದ್ರೆ ಅನುಕೂಲವಾಗುತ್ತದೆ. ಇದರ ಜೊತೆಗೆ ಸಮೀಕ್ಷೆ ವೇಳೆ ಬರುವ ಹಬ್ಬ ಹರಿದಿನಗಳು ರಜೆ ನೀಡಬೇಕು ಎಂದು ಆಯೋಗ ಅಥವಾ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು. ಶಿಕ್ಷಕರು ಕೊಟ್ಟಿಲ್ಲ. ಅಲ್ಲಿ ಈಗ ಗಣತಿ ಬಂದಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳಿಂದಲೂ ತಿರುಗಿ ಇನ್ನೊಂದು ಜನಗಣತಿಯನ್ನು ನಮ್ಮ ಕೈಯಲ್ಲಿ ಶಿಕ್ಷಕರಿಂದ ಮಾಡಿಸ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ. ತೊಂದರೆ ಇಲ್ಲ, ಮಾಡಿಸ್ಕೊಳ್ಳಿ. ಆದರೆ ಮಾಡಿಸ್ಕೊಂಡಂಥ ಒಂದು ಜನಗಣತಿಗಳಿಗೆ ತಕ್ಕಟ್ಟಾಗಿ ನಮಗೆ ಗೌರವಧನವನ್ನು ಸಿಗಬೇಕು. ಆಮೇಲೆ ಇಎಲ್ಲನ್ನು ಸಿಗಬೇಕು. ಆಮೇಲೆ ನಮ್ಮ ರಜೆಗಳು, ದಸರಾ ರಜೆ ಎಲ್ಲ ಶಿಕ್ಷಕರು ನಾವು ಎಲ್ಲ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಇಲ್ಲಿ. ಇನ್ನು ಈ ಬಾರಿ ಸಮೀಕ್ಷೆಯಲ್ಲಿ ಒಂದೊಂದು ಕುಟುಂಬಕ್ಕೆ 60 ಪ್ರಶ್ನಾವಳಿಗಳನ್ನು ಕೇಳುತ್ತಿದ್ದು ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಶ್ನೆ 40 ಇರುತ್ತೆ. ಉಳಿದ 20 ಪ್ರಶ್ನೆ ಕುಟುಂಬಕ್ಕೆ ಸೇರಿದ ಪ್ರಶ್ನೆಗಳಾಗಿರುತ್ತವೆ. ಅಷ್ಟು ಪ್ರಶ್ನೆ ನಮೂದಿಸಿದ್ರೆ ಮಾತ್ರ ಆ ಆ್ಯಪ್ ಒಂದು ಮನೆಯ ಅಥವಾ ಒಬ್ಬ ವ್ಯಕ್ತಿಯ ಸಮೀಕ್ಷೆ ಮುಕ್ತಾಯಗೊಂಡು ಮುಂದಕ್ಕೆ ಹೋಗಲು ಅವಕಾಶ ನೀಡುತ್ತದೆ. ಅದರಲ್ಲಿ ಒಂದು ಪ್ರಶ್ನೆ ಪೂರ್ಣಗೊಳ್ಳದಿದ್ರೂ ಮುಂದಕ್ಕೆ ಹೋಗಲ್ಲ. ಇನ್ನು ಪ್ರತಿಯೊಂದು ಮನೆಯಲ್ಲೂ ಒಬ್ಬರ ಬಳಿ ಆದರೂ ಮೊಬೈಲ್ ಇರಬೇಕು. ಅದಕ್ಕೆ ಬರುವ OTP ತಿಳಿಸಬೇಕು. ಕುಟುಂಬದ ಮುಖ್ಯಸ್ಥನ ಭಾವಚಿತ್ರ ಕಡ್ಡಾಯವಾಗಿ ಚಿತ್ರೀಕರಿಸಬೇಕು. ಇಷ್ಟು ದಾಖಲಾತಿಯನ್ನ ಈ ಬಾರಿ ಸಮೀಕ್ಷೆಯಲ್ಲಿ ಅಳವಡಿಸಲಾಗಿದೆ.
ಹೀಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರದ ಮಾಹಿತಿ ಗುಚ್ಛದಲ್ಲಿ ಇಟ್ಟುಕೊಳ್ಳಲು ಸೆಪ್ಟೆಂಬರ್ 22ರಿಂದ ಪ್ರಾರಂಭಿಸಿ ಅಕ್ಟೋಬರ್ 7ರವರೆಗೂ ಪೂರ್ಣಗೊಳಿಸಬೇಕೆಂದು ಸರ್ಕಾರ ಗಡುವು ನೀಡಿದೆ. ಒಟ್ನಲ್ಲಿ ಸರ್ಕಾರ ನೀಡಿರುವ ಗಡುವು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಶಿಕ್ಷಕರ ಸಂಖ್ಯೆಗೆ ಸರ್ಕಾರ ನಿಗದಿಗೊಳಿಸಿದ 60 ಪ್ರಶ್ನಾವಳಿಗಳನ್ನು ಪೂರ್ಣಗೊಳಿಸಿ ಸಮೀಕ್ಷೆ ಮುಗಿಸಲು ಸಾಧ್ಯವಾ? ಗಣತಿದಾರರು ಒಬ್ಬರನ್ನು ಅಥವಾ ಒಂದು ಮನೆಯನ್ನು ಬಿಡದೆ ಸಮೀಕ್ಷೆ ನಡೆಸುತ್ತಾರಾ? ಅದು ಸಾಧ್ಯವಾ ಎಂಬುದು ಸವಾಲಿನ ಪ್ರಶ್ನೆಯಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಬಳಿಯ ಚಿತ್ರಾವತಿ ಬ್ಯಾರೇಜು ಗುರುವಾರ ರಾತ್ರಿ ಕೋಡಿ ಹರಿದಿದ್ದರಿಂದ ಶುಕ್ರವಾರ ಸಂಜೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಾಗಿನ ಅರ್ಪಿಸಿದರು. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಸುತ್ತಮುತ್ತಲೂ ಕಳೆದ 1 ವಾರದಿಂದ ಬಿದ್ದ ಭಾರೀ ಮಳೆಗೆ ಚಿತ್ರಾವತಿ ಬ್ಯಾರೇಜ್ನಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿ ಶುಕ್ರವಾರ ಬೆಳಗ್ಗೆ ಕೋಡಿ ಹರಿದಿದೆ. ಬ್ಯಾರೇಜ್ನಲ್ಲಿ 0.7 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಬಾಗೇಪಲ್ಲಿ ತಾಲೂಕಿನ ಐತಿಹಾಸಿಕ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಅರ್ಚಕರಾದ ಅಶ್ವತ್ಥಪ್ಪ ಚಿತ್ರಾವತಿ ಬ್ಯಾರೇಜಿನ ಗಂಗಾಮಾತೆಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಮಾಡಿದ್ರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತಾ ನಾಯ್ಡು, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಸೇರಿದಂತೆ ಗಣ್ಯರು ಚಿತ್ರಾವತಿ ಬ್ಯಾರೇಜ್ನಲ್ಲಿ ನೀರಿನ ಅರಿಶಿಣ, ಕುಂಕುಮ, ಹೂವು, ಎಲೆ, ಅಡಿಕೆ, ಹಣ್ಣು ಸಮರ್ಪಿಸಿದ್ರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪುತ್ರಿ ಅಮೃತ ಸುಬ್ಬಾರೆಡ್ಡಿ ಚಿತ್ರಾವತಿ ನೀರಿಗೆ ಬಾಗಿನ ಅರ್ಪಿಸಿ ಪೂಜೆ ಮಾಡಿದ್ರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಪ್ರತಿ ವರ್ಷವೂ ಕ್ಷೇತ್ರದಲ್ಲಿ ಮಳೆಯಾಗಿ ಕೆರೆ, ಕುಂಟೆಗಳು, ಕಾಲುವೆಗಳು ಹರಿಯುತ್ತಿವೆ. ಇದರಂತೆ ಚಿತ್ರಾವತಿ ಬ್ಯಾರೇಜ್ನಲ್ಲಿ ಶುಕ್ರವಾರದ ದಿನ ಕೋಡಿ ಹರಿತಿರುವುದು ಈ ಭಾಗದ ಜನರಿಗೆ ಸಂತಸ ಮೂಡಿಸಿದೆ. ನೀರಿನ ಒಳ ಹರಿವಿನಿಂದ ಅಂತರ್ಜಲ ಮಟ್ಟ ಹೆಚ್ಚಿಸಿದೆ. ಪಟ್ಟಣಕ್ಕೆ 2 ವರ್ಷಗಳಷ್ಟು ಕುಡಿಯುವ ನೀರು ಕಲ್ಪಿಸಬಹುದು. ಶುದ್ಧೀಕರಣ ಘಟಕದಲ್ಲಿ ಕೆಲ ಪೈಪುಗಳು, ಪಂಪ್, ಮೋಟಾರ್ಗಳನ್ನು ದುರಸ್ತಿ ಮಾಡಿಸಿ ಪಟ್ಟಣದ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಕಲ್ಪಿಸುವಂತೆ ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ನಮ್ಮೊಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಬಾಗೇಪಲ್ಲಿಗೆ ನೀರಿಗೆ ಆಶ್ರಯ ಆಗಿರುವಂಥ ಚಿತ್ರಾವತಿ ಡ್ಯಾಮ್ ಇವತ್ತು ತುಂಬ ಹರಿತಾ ಇರೋದು ನಮಗೆಲ್ಲ ಸಂತೋಷ. ಆ ಗಂಗಾಮಾತೆಯ ದಯೆಯಿಂದ ಇವತ್ತು ವರ್ಷವೂ ರೀಸೆಂಟಾಗಿ ತುಂಬ ಹರಿತಾ ಇದೆ. ನಮ್ಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಈ ಚಿತ್ರಾವತಿ ಡ್ಯಾಮ್ ಒಂದು ಸಲ ತುಂಬಿದ್ರೆ 2 ವರ್ಷಕ್ಕಾಗುವಷ್ಟು ಪಟ್ಟಣಕ್ಕೆ ನೀರಾಗುತ್ತೆ. ಖಂಡಿತವಾಗಲೂ ನಮಗಂತೂ ವಿಶೇಷವಾಗಿ ಇವತ್ತು ಶುಕ್ರವಾರ ಸಾಯಂಕಾಲ ದಿನ ಚೆನ್ನಾಗಿದೆ ಅಂತ. ಕ್ಷೇತ್ರದಲ್ಲಿ ಬಿದ್ದ ಮಳೆಯಿಂದ ಕೆಲ ರಸ್ತೆಗಳು, ಮನೆಗಳು, ಶೆಡ್ಗಳು ಹಾಗೂ ಬೆಳೆ ಹಾನಿಯಾಗಿದೆ. 3 ದಿನಗಳ ಒಳಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪರಿಹಾರ ಕಲ್ಪಿಸಲಾಗುವುದು. ರಸ್ತೆಗಳ ಅಭಿವೃದ್ಧಿಗೆ ನನ್ನ ಹಾಗೂ ಮುಖ್ಯಮಂತ್ರಿ ನಿಧಿಯಿಂದ ದುರಸ್ತಿಪಡಿಸಲಾಗುವುದು. ಕೆಲ ಕುಸಿತವಾದ ಸೇತುವೆಗಳನ್ನು ರಿಪೇರಿ ಮಾಡಿಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ಪುರಸಭಾ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್, ಅಧ್ಯಕ್ಷ ಎ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತಾ ನಾಯ್ಡು, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಪರಗೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ, ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಾಲೇಜಿಗೆ ಸ್ಕೂಟಿಯಲ್ಲಿ ತೆರಳುತ್ತಿದ್ದ ವೇಳೆ ಹಿಂಬದಿಯಿಂದ ಈಚರ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಓರ್ವ ವಿದ್ಯಾರ್ಥಿನಿ ಮೃತಪಟ್ಟು ಮತ್ತೋರ್ವ ವಿದ್ಯಾರ್ಥಿನಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ಸ್ವಾಮೀಜಿ ಆಸ್ಪತ್ರೆ ಮುಂಭಾಗ ಶುಕ್ರವಾರ ಸಂಜೆ ನಡೆದಿದೆ. ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದ ಸ್ವಾಮಿ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಯ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದ 16 ವರ್ಷದ ಪ್ರಕೃತಿ ಮತ್ತು ತನ್ನ ಸ್ನೇಹಿತರೊಂದಿಗೆ ಸ್ಕೂಟಿಯಲ್ಲಿ ತುಮಕೂರು ರಸ್ತೆ ಮೂಲಕ ಕಾಲೇಜಿಗೆ ತೆರಳುತ್ತಿದ್ದರು. ಈ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದ ಈಚರ್ ವಾಹನ ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯಾರ್ಥಿನಿ ಪ್ರಕೃತಿ ಈಚರ್ ವಾಹನದ ಚಕ್ರದ ಅಡಿಗೆ ಸಿಲುಕಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಮತ್ತೋರ್ವ ವಿದ್ಯಾರ್ಥಿನಿ ಅಪಾಯದಿಂದ ಪಾರಾಗಿದ್ದಾಳೆ.
ಇನ್ನು ಘಟನೆಯ ಬಗ್ಗೆ ಮಾಹಿತಿ ಪಡೆದ ಪಾವಗಡ ಪುರಸಭೆಯ ಸದಸ್ಯ ಮೊಹಮ್ಮದ್ ಇಮ್ರಾನ್ ಆಗಮಿಸಿ ಕಳೆದ ಹಲವು ವರ್ಷಗಳಿಂದ ಕೆಶಿಪ್ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಲು ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಮನವಿ ಮಾಡಿ ಆಗ್ರಹಿಸಿದ್ರೂ ಸಹ ಯಾವುದೇ ಪ್ರಯೋಜನ ಆಗಲಿಲ್ಲ. ಇದನ್ನು ಸೇರಿದಂತೆ 10ಕ್ಕೂ ಅಧಿಕ ಜನ ಈ ರಸ್ತೆಯಲ್ಲಿ ಮೃತಪಟ್ಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಕಣಿವೆ ದೇವಸ್ಥಾನದಿಂದ ನಾಗಲಮಡಿಕೆ ಕ್ರಾಸ್ವರೆಗೂ ಸ್ಪೀಡ್ ಬ್ರೇಕರ್ ಹಾಕುವ ಕ್ರಮಕ್ಕೆ ಮುಂದಾಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಕೆಶಿಪ್ ಅವರು ರೋಡ್ ಹಾಕಿ 10 ವರ್ಷ ಆಗಿದೆ. 10 ವರ್ಷ ಮೇಂಟೆನೆನ್ಸ್ ಇರುತ್ತೆ. ಅವರು ಈಗ 10 ವರ್ಷ ಮೇಂಟೆನೆನ್ಸ್ ಮುಗಿದು PWD ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 1 ವರ್ಷದಿಂದ ಮಾನ್ಯ ವರಿಷ್ಠಾಧಿಕಾರಿಗಳು ನಾಳೆ ಬಂದು ದಯಮಾಡಿ ನೀವು ರಿಪೋರ್ಟನ್ನು ಇಸ್ಕೊಳ್ಳಿ. ನಮ್ಮ ಠಾಣೆಯಲ್ಲಿ ಎಷ್ಟು ಅಪಘಾತಗಳಾಗಿದ್ದಾವೆ ಒಂದ್ಸಲಿ ಪರಿಶೀಲನೆ ಮಾಡಿ ಸರ್. ದಯವಿಟ್ಟು ನೀವು ಕೂಡಲೇ ಈ ಒಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಇಲ್ಲಿ ಭೇಟಿ ನೀಡಬೇಕು ನೀವು. ಯಾಕಂದರೆ ಇಲ್ಲಿ ಹೆಣ್ಣುಮಕ್ಕಳು, ಸಣ್ಣ ಮಕ್ಕಳು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸ್ಕೂಲ್ ಹೋಗೋದು. ಇಲ್ಲಿ ಶಾಲೆ ಇದೆ, ಪೆಟ್ರೋಲ್ ಬಂಕ್ ಇದೆ, ರೆಸಿಡೆನ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಮತ್ತೆ ವಾಯುವಿಹಾರ ವಾಕಿಂಗ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ತುಮಕೂರಿಂದ ಪಾವಗಡದವರೆಗೂ ದಯವಿಟ್ಟು ವರಿಷ್ಠಾಧಿಕಾರಿಗಳೇ ನೀವು ಪರಿಶೀಲನೆ ಮಾಡಿಕೊಂಡೇ ಬನ್ನಿ ಸರ್. ಅಲ್ಲಿಂದ ಎಲ್ಲೆಲ್ಲಿ ಹಂಸ ಹಾಕಿದ್ದಾರೆ ಅಲ್ಲೆಲ್ಲೂ ಕಾನೂನು ಅಪ್ಲೈ ಆಗದೆ ಇರೋದು ಇಲ್ಲೇ ಹೇಗಾಗುತ್ತೆ? ರೂಲ್ ಈಸ್ ರೂಲ್ ಇವನ್ ಫಾರ್ ಆಲ್. ಎಲ್ಲ ಕಡೆ ಒಂದೇ ರೂಲ್ ಇರಬೇಕು. ಕೆಶಿಪ್ ಆಗಿರ್ಬೋದು, PWD ಆಗಿರ್ಬೋದು, ಏನೇ ಆಗಿರ್ಬೋದು. ನಾವು GPS ಲೊಕೇಶನ್ ಸಮೇತ ನಾಳೆ ಬಂದರೆ ಸ್ಥಳೀಯರನ್ನ ನೀವು ಕರೀರಿ, ನಾವು ಬರ್ತೀವಿ ಇಲ್ಲಿಗೆ. ನಾವು ವಿತ್ ಎವಿಡೆನ್ಸ್ ಮಾತಾಡ್ತೀವಿ. ಕೆರೆಗಳ ಪಾಳ್ಯ ದೊಡ್ಡ ಹಂಸ ಕಟ್ಟಿದ್ದಾರೆ, ಗೋಡೆ ಕಡ್ದಂಗೆ. ಅಲ್ಲಿ ಹಾಕಿರೋ ಅದು ಸ್ಟೇಟ್ ಹೈವೇನೇ ತಾನೆ, ಅದು ಕೆಶಿಪ್ ಅವ್ರು ಮಾಡಿರೋದು ತಾನೆ. ಈಗ PWD ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹಾಗಾಗಿ PWD ನಮ್ಮ ಅಧಿಕಾರಿ ಯಾರಿದ್ದಾರೆ ನಮ್ಮ ತಾಲೂಕಿಗೆ ಅವರು ಬರಲಿ, ವರಿಷ್ಠಾಧಿಕಾರಿಗಳು ಬರಲಿ. ಈ ಥರ ಪ್ರಾಣಾಪಾಯಗಳು ಆಗೋದು ಬೇಡ. ಒಬ್ಬ ವಿದ್ಯಾರ್ಥಿನಿ ಇವತ್ತು ಸಾವನ್ನಪ್ಪಿರೋದು, ಹೆಣ್ಣು ಮಗಳು. ಎಸ್ಎಸ್ಕೆ ಕಾಲೇಜಿನ ಪ್ರಾಂಶುಪಾಲ ಹಾಗೂ ಸ್ಥಳೀಯ ವಾಸಿಗಳಾದ ವಿನಯ್ ಬಾಬು ಮಾತನಾಡಿ, ಈ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದ್ದಾರೆ. ಆದರೆ ಕೆಶಿಪ್ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ಗಳನ್ನು ಹಾಕಲು ಸಾಧ್ಯವಿಲ್ಲ ಎಂಬ ಸಾಬೂಬನ್ನ ಅಧಿಕಾರಿಗಳು ನೀಡಿದ್ದು, ಈ ಭಾಗದಲ್ಲಿ ಹೆಚ್ಚು ವಿದ್ಯಾಸಂಸ್ಥೆಗಳಿದ್ದು ವಿದ್ಯಾರ್ಥಿಗಳ ಓಡಾಟ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅಧಿಕಾರಿಗಳು ಇದನ್ನು ಮನಗೊಂಡು ಇನ್ನು ಮುಂದಾದರೂ ಯಾವುದೇ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಹಾನಿಯಾಗದಂತೆ ಕ್ರಮ ವಹಿಸಬೇಕಾಗಿದೆ ಎಂದರು. ಇದಾಡ್ತಾ ಇದ್ರೆ ಪ್ರಾಣಗಳು ಹೋಗ್ತಾ ಇದೆ ಸರ್. ಅಲ್ಲಿ ಜೀವನ ಅಮೂಲ್ಯ, ಅಂಥದ್ದು ಅಮೂಲ್ಯ ಎಷ್ಟೋ ಮುದ್ದಾಗಿ ಸಾಕೊಂಡಿರ್ತಾರೆ. ಅವ್ರ ಮುಂದಿನ ಗುರಿ ಏನಿರುತ್ತೋ ಗೊತ್ತಿಲ್ಲ. ಆದರೆ ಈ ಥರ ಆದರೆ ತಂದೆ ತಾಯಿ ಮಕ್ಕಳು ಎಷ್ಟು ನೋವು ಅಂತಾರೆ ಸರ್. ಅದು ಆ ಥರ ಕೊಡಬಾರ್ದು. ಅದು ಕಾನೂನುವಾಗಿ ಅದು ಮನೆ ತಂದೆ ತಾಯಿ ಅವ್ರ ದೊಡ್ಡವ್ರ ಜವಾಬ್ದಾರಿ. ಅದು ಕೊಡಬಾರ್ದು ಯಾರೇ ಆಗಲಿ. 18 ವರ್ಷ ಮೇಲ್ಪಟ್ಟವ್ರಿಗಾದ್ರೆ ಕೊಡ್ಬೋದು. ಇದು ತಪ್ಪು. ಇದು ಅದು ಮನೆಯವ್ರದ್ದು ಜವಾಬ್ದಾರಿ ಇರುತ್ತೆ. ಸ್ಥಳಕ್ಕೆ ಪಾವಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೂರು ದಾಖಲಿಸಿದ್ದಾರೆ. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮ. ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ AC ಅಂಡ್ ನಾನ್ AC ಕೊಠಡಿಗಳು, ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, VTU ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ BB ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ TVS ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ
ವಿ2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರುವ ಡಿವೈನ್ ಸಿಟಿಯಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟಿರುವ ಸ್ಥಳವನ್ನು ಕೆಲವರು ರಸ್ತೆ ಮಾಡಲು ಮುಂದಾಗಿರುವುದಕ್ಕೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಬಂಗಾರ ಇರೋದನ್ನ ಹೊಡೆದು ಹಾಕಿದ್ರು. ಯಾವುದೇ ಉದ್ಯಾನವನಗಳಲ್ಲಿ ರಸ್ತೆಯಾಗಲಿ ಕಟ್ಟಡ ಸೇರಿದಂತೆ ಯಾವುದೂ ನಿರ್ಮಾಣ ಮಾಡದಂತೆ ಕಟ್ಟುನಿಟ್ಟಿನ ಸರ್ಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶವಿದೆ. ಖಾಸಗಿ ಬಡಾವಣೆಗಳಲ್ಲಿ ನಿರ್ಮಾಣವಾಗುವ ಉದ್ಯಾನವನಗಳು ರಾಜ್ಯಪಾಲರ ಹೆಸರಿನಲ್ಲಿ ನೋಂದಾಯಿತವಾಗಿರುತ್ತದೆ. ಇಷ್ಟೆಲ್ಲ ಇದ್ರೂ ಸಹ ಕಾನೂನನ್ನ ಮೀರಿ ಕೆಲವು ಪ್ರಭಾವಿ ವ್ಯಕ್ತಿಗಳು ಚಿಕ್ಕಬಳ್ಳಾಪುರ ನಗರದ ಗೌರಿಬಿದನೂರು ರಸ್ತೆಯಲ್ಲಿರುವ ಡಿವೈನ್ ಸಿಟಿ ಉದ್ಯಾನವನದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿರುವುದು ಬೆಳಕಿಗೆ ಬಂದಿದ್ದು, ಉದ್ಯಾನವನಕ್ಕೆ ಮೀಸಲಾದ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸಬಾರದೆಂಬ ನಿಯಮವಿದ್ರೂ ಸಹ ರಾಜಾರೋಷವಾಗಿ ನಿರ್ಮಾಣ ಮಾಡಲು ಮುಂದಾಗಿರುವುದಕ್ಕೆ ಸ್ಥಳೀಯರು ವಿರೋಧಿಸಿದ್ದು, ನಗರಸಭೆ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಉದ್ಯಾನವನವನ್ನು ಉದ್ಯಾನವನವಾಗಿಯೇ ಉಳಿಸಿ ಸಾರ್ವಜನಿಕರಿಗೆ ಮೀಸಲಿರಿಸಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಸರಿಯಾಗಿ ಮಾಹಿತಿ ನೀಡಿದ 10,699 ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಗಳಿಗೆ ಈವರೆಗೆ 10,08,46,450 ರೂನಷ್ಟು ದಂಡವನ್ನು ಆಯೋಗ ವಿಧಿಸಿದೆ. ಈ ಪೈಕಿ 2,119 ಅಧಿಕಾರಿಗಳು 2.45 ಕೋಟಿ ದಂಡ ಪಾವತಿಸಿದ್ದು, ಉಳಿದ ಅಧಿಕಾರಿಗಳು ದಂಡ ಪಾವತಿ ಮಾಡುವಂತೆ ಸೂಚಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆಯಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟೆ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹಕ್ಕು ಕಾಯ್ದೆಯಡಿ ದ್ವಿತೀಯ ಮೇಲ್ಮನವಿ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಮಾಹಿತಿ ಹಕ್ಕು ಅರ್ಜಿಗಳನ್ನು ಶೂನ್ಯಕ್ಕಿಳಿಸಲು ಜಿಲ್ಲಾ ಮಟ್ಟದಲ್ಲಿಯೇ ಅದಾಲತ್ ನಡೆಸುವ ಚಿಂತನೆಯನ್ನ ಆಯೋಗ ಹೊಂದಿದೆ. ಕಳೆದ 7 ತಿಂಗಳ ಹಿಂದೆ ರಾಜ್ಯ ಮಾಹಿತಿ ಆಯೋಗದಲ್ಲಿ ಸುಮಾರು 54,000ಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿಗೆ ಬಾಕಿ ಇದ್ವು. ಈ ಅರ್ಜಿಗಳನ್ನು ತ್ವರಿತವಾಗಿ ಇತ್ಯರ್ಥ ಮಾಡಿ ಅರ್ಜಿದಾರರಿಗೆ ಮಾಹಿತಿ ತಲುಪಿಸುವ ಉದ್ದೇಶದಿಂದ ಹಲವು ಯುಕ್ತ ಕ್ರಮಗಳನ್ನು ಆಯೋಗ ತೆಗೆದುಕೊಂಡು 12,896 ಅರ್ಜಿಗಳನ್ನು ಇತ್ಯರ್ಥಪಡಿಸಲಾಗಿದೆ. ಪ್ರಸ್ತುತ 41,104ಕ್ಕೆ ಮಾಹಿತಿ ಹಕ್ಕು ಅರ್ಜಿಗಳನ್ನು ಇಳಿಸಿದ್ದು, ಇನ್ನುಳಿದ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಶೂನ್ಯಕ್ಕಿಳಿಸುವ ಮೂಲಕ ಆಡಳಿತದಲ್ಲಿ ಹೆಚ್ಚು ಪಾರದರ್ಶಕತೆ ತರಲು ಆಯೋಗ ಉದ್ದೇಶಿಸಿದೆ. ಮಾಹಿತಿ ಸಿಗಲಿ ಅಂತ ಬರೋದು ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಲ್ಲಿ ಯಾವುದೋ ಇನ್ಫಾರ್ಮೇಶನ್ ಸಿಗ್ತಿರಲಿಲ್ಲ. ಅದಕ್ಕಾಗಿ ಮಾಹಿತಿ ಹಕ್ಕು 2005ರಲ್ಲಿ ಬಂದ ಮೇಲೆ ಅದು ಜನ ಒಂದು ಮಾಹಿತಿ ತಗೊಳಕ್ ಶುರು ಮಾಡಿದ್ರು. ಅಧಿಕಾರಿಗಳು ಯಾವಾಗ ಮಾಹಿತಿ ಡಿನೈ ಮಾಡ್ತಾರೆ ಅವಾಗ ನೀವು ಹೇಳ್ದಂಗೆ ಎಲ್ಲಾನು ಬ್ಲಾಕ್ ಮೈಲು ಅದು ಇದೆಲ್ಲ ಶುರು ಆಗುತ್ತೆ. ಇನ್ನೊಂದು ಏನಾಗುತ್ತೆ, ಅದಕ್ಕೆ ಇವಾಗ ಒಂದ್ಸಲ ಒಂದು ರಕ್ತದ ರುಚಿ ಕಂಡ್ರೆ ಹೆಂಗಾಗುತ್ತೆ, ಮನುಷ್ಯನ ರಕ್ತದ ರುಚಿ ಹುಲಿಗೆ ಏನಾದ್ರು ಸಿಕ್ತು ಅಂದ್ರೆ ಏನಾಗುತ್ತೆ ಹೇಳಿ, ನೆಕ್ಸ್ಟ್ ಟೈಮು ಮನುಷ್ಯನ ಅಂಟ್ ಮಾಡೋಕ್ಕಾಗುತ್ತೆ, ಇಟ್ ಟೇಸ್ಟ್ ದ ಬ್ಲಡ್. ಸೊ ಅದೇ ತರ ಇವಾಗ ಏನಾಗಿದೆ, ಅದೊಂಥರ ರುಚಿಯಾಗಿ ಒಂಥರ ಉಪಕಸಬಲ್ಲ ಕಸಬೆ ಆಗ್ಬಿಟ್ಟಿದೆ ಅದು ನಿರ್ದಿಷ್ಟ ಪ್ರಕರಣ. ಇದುವರೆಗೂ ಮಾಹಿತಿ ಆಯುಕ್ತ ರಾಜಶೇಖರ ಎಸ್ ರವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಹಿತಿ ಹಕ್ಕು ಅರ್ಜಿಗಳ ವಿಲೇವಾರಿ ಉತ್ತಮವಾಗಿದೆ. ಕಳೆದ ಏಪ್ರಿಲ್ನಿಂದ ಈವರೆಗೆ 10,777 ಮಾಹಿತಿ ಹಕ್ಕು ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಈ ಪೈಕಿ 9,837ರಷ್ಟು ಅರ್ಜಿಗಳು ವಿಲೇವಾರಿಯಾಗಿ 772 ಅರ್ಜಿಗಳು ಮಾತ್ರ ಬಾಕಿ ಇವೆ.
ಈ ಎಲ್ಲ ಅರ್ಜಿಗಳನ್ನು ಕಾಲಮಿತಿಯಲ್ಲಿ ಇತ್ಯರ್ಥಪಡಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಾಗಾರದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ ಇದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾವು 46 ದಿನಗಳಿಂದ ಧರಣಿ ಮಾಡುತ್ತಿದ್ರೂ ಯಾವೊಬ್ಬ ಅಧಿಕಾರಿಯಾಗಲಿ ಶಾಸಕರಾಗಲಿ ಸ್ಪಂದಿಸುತ್ತಿಲ್ಲ. ನಮ್ಮ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿಲ್ಲ. ಆದ್ದರಿಂದ 50ನೇ ದಿನದ ಸತ್ಯಾಗ್ರಹದ ಭಾಗವಾಗಿ ಧರಣಿಯಲ್ಲಿ ನಮ್ಮ ಭಾಗದ ರೈತರು ಭಾಗವಹಿಸಲಿದ್ದಾರೆ ಎಂದು ಧರಣಿ ನಿರತ ರೈತರು ಬೇಸರ ವ್ಯಕ್ತಪಡಿಸಿದರು. ಕಳೆದ 46 ದಿನಗಳಿಂದ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟು ರೈತರು ನಿರಂತರವಾಗಿ ಧರಣಿ ನಡೆಸುತ್ತಿದ್ದರಾದರೂ ಇದುವರೆಗೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಶನಿವಾರ ಮಾಧ್ಯಮಗಳಿಗೆ ಮಧುಸೂದನ್ ರೆಡ್ಡಿ ತಿಳಿಸಿದರು. ಓಟಿಗೆ 2,000 ರೂಗಳನ್ನು ನೀಡಿ ಆರಿಸಿ ಬಂದ ಶಾಸಕರು ನಮ್ಮನ್ನು ವಂಚಿಸುತ್ತಿದ್ದಾರೆ. ನಮ್ಮ ಕೆರೆ ನೀರನ್ನ ನಗರಕ್ಕೆ ತರಲು ಯೋಜನೆ ರೂಪಿಸಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು. ನಮ್ಮ ರೈತರ ಜೀವನಾಡಿಯಾದ ನಮ್ಮ ಕೆರೆ ನೀರನ್ನ ನಾವು ನೀಡಲು ಸಾಧ್ಯವಿಲ್ಲ. ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ವಿಷಯವಾಗಿ ಚರ್ಚಿಸಲು ಮುಂದೆ ಬರಬೇಕಾಗಿದೆ ಎಂದು ಇಂದು ಧರಣಿ ನಿರತ ರೈತರು ತಿಳಿಸಿದರು. 46ನೇ ದಿನ ಧರಣಿ ಕೂತಿದ್ದೀವಿ. ಕಳೆದ 46 ದಿನಗಳಿಂದ ನಾವಿಲ್ಲೇ ಹೊಡಹೊಸಳ್ಳಿ ಕೆರೆ ನೀರು ವಿಚಾರವಾಗಿ ನಾವು ಇಲ್ಲಿ ಕೂತಿದ್ದೀವಿ. ಯಾವುದೇ ಒಂದು ಅಧಿಕಾರಿ ಆಗಲಿ ಶಾಸಕರಾಗಲಿ ಯಾರೂ ಇಲ್ಲಿ ಬಂದು ನಮ್ಮನ್ನು ವಿಚಾರಿಸಿಲ್ಲ. ನಾವು ಯಾವುದಕ್ಕೂ ಹಿಂದೆ ಹೋಗೋರಂತಲ್ಲ ಸರ್. ನಾವು ಏನು ಬೇಡಿಕೆಗಳಿದೆಯೋ ಆ ಬೇಡಿಕೆಗಳು ಈಡೇರಿಸೋವರೆಗೂ 50 ದಿನ ಆದರೂ 100 ದಿನ ಆದರೂ 500 ದಿನ ಆದರೂ ನಾವು ಇಲ್ಲೇ ಕೂರ್ತೀವಿ. ನಮ್ಮ ನೀರು ನಾವು ಉಳಿಸ್ಕೊಳ್ಳೋಕೆ ನಾವು ಏನು ಮಾಡೋಕ್ಕೂ ರೆಡಿ ಇದ್ದೀವಿ ಅಂತ ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಸರ್. ಇಂದಿನ ಧರಣಿಯಲ್ಲಿ ಗೋವರ್ಧನ್ ರೆಡ್ಡಿ, ಮಲ್ಲಪ್ಪ ಪೂಜಾರಿ, ಹುಲಿಕುಂಟೆ ವಿಜಯ್, ಡೈರಿ ಮೂರ್ತಿ, ನಂಜುಂಡಪ್ಪ, ಓಬಿಲೇಶು, ಶ್ರೀನಿವಾಸ ಶೆಟ್ಟಿ, ಶಂಕರರೆಡ್ಡಿ, ಕೋಡರ್ಲಪ್ಪ, ಕೆಂಪು ರಂಗಪ್ಪ, ಮಂಜುನಾಥ, ಗಂಗರೆಡ್ಡಿ, ಸುರೇಶ್, ಉಮೇಶ್ ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರಸಭೆ ಪೌರ ಕಾರ್ಮಿಕರು ಇಂದು ಬಸ್ ನಿಲ್ದಾಣದ ಸುತ್ತಮುತ್ತ ಹಾಕುತ್ತಿದ್ದ ಕಸ ಕಡ್ಡಿ, ಮಲಮೂತ್ರ ಸ್ವಚ್ಛಗೊಳಿಸಿ ಬಸ್ ನಿಲ್ದಾಣ ಕಟ್ಟಡಕ್ಕೆಲ್ಲ ನೀರೆರಚಿ ಶುಚಿಗೊಳಿಸಿದ್ರು. ಇನ್ಮುಂದೆ ಇಲ್ಲಿನ ಅಂಗಡಿ ಮಾಲೀಕರಾಗ್ಲಿ, ತಳ್ಳುಗಾಡಿ ವ್ಯಾಪಾರಿಗಳಾಗ್ಲಿ, ಬೀದಿ ಬದಿ ವ್ಯಾಪಾರಿಗಳಾಗ್ಲಿ ತ್ಯಾಜ್ಯ ಕಸ ಕಡ್ಡಿ ಹಾಕಿದ್ರೆ 500 ರು ದಂಡ ವಿಧಿಸಲಾಗುವುದು ಎಂದು ನಗರಸಭೆ ಪರಿಸರ ಅಭಿಯಂತರ ಉಮಾಶಂಕರ್ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ರಸ್ತೆ ಹಾಗೂ ನ್ಯಾಯಾಲಯಗಳನ್ನು ಸಂಪರ್ಕಿಸುವ ಸಿವಿಲ್ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇರುವ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಇಲ್ಲಿನ ವರ್ತಕರು ಹಾಗೂ ಹಣ್ಣು ವ್ಯಾಪಾರಿಗಳು ರಸ್ತೆಗೆ ಅಂಟಿಕೊಂಡಂತೆ ಕಸ ತ್ಯಾಜ್ಯಗಳನ್ನು ಹಾಕಿ ಸಾರ್ವಜನಿಕರು ಹಾಗೂ ವಾಹನ ಸಂಚಾರಕ್ಕೆ ಹಾಗೂ ಪಾದಚಾರಿಗಳು ಓಡಾಡದಂತೆ ಅನುಕೂಲ ಮಾಡಿದ್ರು. ಆ ಸ್ಥಳವನ್ನ ಇಂದು ನಗರಸಭೆಯ ಪರಿಸರ ಅಭಿಯಂತರ ಉಮಾಶಂಕರ್, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಮಂಜುನಾಥ್ ಆಗಮಿಸಿ ನಗರಸಭೆಯ ಪೌರ ಕಾರ್ಮಿಕರೊಂದಿಗೆ ಇಲ್ಲಿನ ಕಸ ತ್ಯಾಜ್ಯ ವಿಲೇವಾರಿ ಮಾಡುವುದರೊಂದಿಗೆ ಸ್ಥಳದಲ್ಲಿ ನಗರಸಭೆಯ ವತಿಯಿಂದ ಕಸವನ್ನ ಹಾಕದಂತೆ ಫಲಕವನ್ನ ಅಳವಡಿಸಿದ್ರು. ಇದೇ ವೇಳೆ ಇನ್ಮುಂದೆ ಯಾರಾದರೂ ಕಸ ಕಡ್ಡಿ ಹಾಕಿದ್ರೆ 500 ರೂಗಳ ದಂಡ ವಿಧಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ಇನ್ನು ಸದರಿ ಸ್ಥಳದಲ್ಲಿ ಗಿಡಗಳನ್ನು ನೆಡುವುದರೊಂದಿಗೆ ಸ್ವಚ್ಛತೆಗೆ ಆದ್ಯತೆ ನೀಡುವುದನ್ನು ಗಮನಿಸಿದ ಸಾರ್ವಜನಿಕರು, ವಾಹನ ಸಂಚಾರಕರು ನಗರಸಭೆಯ ಸ್ವಚ್ಛತಾ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕನ್ನಡ ಕಾರ್ಯಕ್ರಮಗಳು ಪಟ್ಟಣಕ್ಕಷ್ಟೇ ಸೀಮಿತವಾಗದೆ ಗಡಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕನ್ನಡದ ಜಾಗೃತಿ ಮೂಡಿಸುವಂತಾಗಲಿ ಎಂದು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಬಿ ಅಮೀಜ್ ಜಾನ್ ಸಲಹೆ ನೀಡಿದರು. ಗುಡಿಬಂಡೆ ಪಟ್ಟಣದ ವಿನಾಯಕ ನಗರದ ಶಿಕ್ಷಕ ರಾಮಾಂಜನೇಯ ಮನೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಹಮ್ಮಿಕೊಂಡಿದ್ದ ಮನೆಯಂಗಳದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಬಿ ಅಮೀಜ್ ಜಾನ್ ಮಾತನಾಡಿ, ಗುಡಿಬಂಡೆ ತಾಲೂಕು ಕೇಂದ್ರದಲ್ಲಿ ಇದುವರೆಗೂ 7 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ. ಮುಂದಿನ ಸಮ್ಮೇಳನಗಳನ್ನು ಹೋಬಳಿ ಅಥವಾ ಗಡಿ ಭಾಗದಲ್ಲಿ ಮಾಡಿದರೆ ಈ ಭಾಗದಲ್ಲಿ ಕನ್ನಡದ ಅರಿವನ್ನ ಮೂಡಿಸಿದಂತಾಗುತ್ತದೆ ಎಂದು ಸಲಹೆ ನೀಡಿದರು. ಪರಿಷತ್ತಿನ ಅಧ್ಯಕ್ಷರು ಮತ್ತು ಕವಿಗಳು ಆದಂತಹ ನಮ್ಮ ಆತ್ಮೀಯರು ಆದಂತಹ ಶ್ರೀಯುತ ನಮ್ಮ
ಅದೇ ರೀತಿಯಾಗಿ ನಮ್ಮ ಹಿರಿಯರು, ನಮ್ಮ ಗುಡಿಬಂಡೆ ಪಟ್ಟಣದ ಎಲ್ಲ ವಿದ್ಯಾರ್ಥಿಗಳಿಗೆ ಗುರುಗಳು ಆಗುತ್ತಹ ವಿದ್ಯಾರ್ಥಿಗಳು ಮತ್ತು ನಮ್ಮ 11ನೇ ವಾರ್ಡಿನ ಅಭಿವೃದ್ಧಿಯ ಅಧಿಕಾರರು ಆಗಿರುವಂತಹ ನಮ್ಮ ಕನ್ನಡ ಸೇನೆ ಅಧ್ಯಕ್ಷರು ಹಾಗೂ ನಾಮನಿರ್ದೇಶ ವ್ಯಕ್ತಿಯಾಗಿರುತ್ತ ಅಂಬರೀಶ್ ಸರ್ ಅವರೇ, ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಪ್ರಸ್ ಸುಬ್ರಾಯಪ್ಪ ಮಾತನಾಡಿ, ಗುಡಿಬಂಡೆ ತಾಲೂಕು ಕೇಂದ್ರದಲ್ಲಿ ಕನ್ನಡ ಭವನಕ್ಕೆ 23 ಗುಂಟೆ ಜಮೀನು ಮಂಜೂರು ಮಾಡಿಸಿದ್ದೇವೆ. ಕನ್ನಡ ಭವನ ನಿರ್ಮಾಣಕ್ಕೆ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಶಾಸಕರ ಬಳಿ ಒತ್ತಾಯ ಮಾಡಬೇಕಿದೆ ಎಂದರು. ಇದೇ ವೇಳೆ ಮಾನವ ಮತ್ತೆ ಮಂಗನಾಗಿ ಕವನವನ್ನ ವಾಚನ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಿ ಮಂಜುನಾಥ ಮಾತನಾಡಿ, ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸಲು ಕ್ರಿಯಾ ಯೋಜನೆ ಸಿದ್ಧಪಡಿಸಿದ್ದೇವೆ. ತಿಂಗಳಿಗೆ 2-3 ಕಾರ್ಯಕ್ರಮಗಳನ್ನು ಮಾಡಲು ಉದ್ದೇಶಿಸಲಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಎಲ್ಲ ಕನ್ನಡ ಅಭಿಮಾನಿಗಳ ಸಹಕಾರ ಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಶಿಕ್ಷಕ ರಾಮಾಂಜನೇಯ ದಂಪತಿಗಳಿಗೆ ಗೌರವ ಸಮರ್ಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆರ್ ವೆಂಕಟಾಚಲಯ್ಯ, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಪ್ರಸ್ ಸುಬ್ರಾಯಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ವಿ ಶ್ರೀರಾಮಪ್ಪ, ಸಂಚಾಲಕ ಶ್ರೀನಿವಾಸ್ ಆರ್ ಗಾಂಧಿ, ಕರವೇ ಅಧ್ಯಕ್ಷ ಶ್ರೀನಿವಾಸ್ ಯಾದವ್, ಕನ್ನಡ ಸೇನೆ ಅಧ್ಯಕ್ಷ ಅಂಬರೀಶ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿಆರ್ ಮಂಜುನಾಥ ಗುಪ್ತಾ ಇನ್ನಿತರರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ರಾಜ್ಯದ ಪ್ರತಿಷ್ಠಿತ ಕೃಷಿ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಒಂದಾದ ಚಿಕ್ಕಬಳ್ಳಾಪುರ ತಾಲೂಕು ಸಹಕಾರ ಮತ್ತು ಕೃಷಿ ಅಭಿವೃದ್ಧಿ ಬ್ಯಾಂಕ್ ಈ ಬಾರಿಯೂ ಸುಮಾರು 10 ಲಕ್ಷ ರು ನಿವ್ವಳ ಲಾಭ ಪಡೆದು ರಾಜ್ಯ ಎ ಗ್ರೇಡ್ ಬ್ಯಾಂಕುಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಅತಿ ಸಾಲ ವಸೂಲಾತಿ ಮಾಡಿ ಲಾಭದಲ್ಲಿರುವ ಬ್ಯಾಂಕ್ ಎಂದು ಈ ಬಾರಿಯೂ ನಮಗೆ ರಾಜ್ಯದಿಂದ ಬಹುಮಾನ ಘೋಷಿಸಿದ್ದಾರೆ ಎಂದು ಅಧ್ಯಕ್ಷ ಗಂಗ್ರೆ ಕಾಲುವೆ ಪ್ರಸಾದ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಸಹಕಾರ ಕೃಷಿ ಅಭಿವೃದ್ಧಿ ಬ್ಯಾಂಕ್ನ 82ನೇ ವರ್ಷದ ವಾರ್ಷಿಕ ಮಹಾಸಭೆ ಇಂದು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ವಾರ್ಷಿಕ ಮಹಾಸಭೆಯನ್ನ ರೈತ ಮುಖಂಡರುಗಳಾದ ಪಿಎನ್ ಕೇಶವರೆಡ್ಡಿ ಹಾಗೂ ಕೆವಿ ನಾಗರಾಜ್, ಮುಕ್ತ ಮುನಿಯಪ್ಪ ಉದ್ಘಾಟಿಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್, ಈ ಬಾರಿಯೂ ನಮ್ಮ ಬ್ಯಾಂಕ್ 10.7 ಲಕ್ಷ ನಿವ್ವಳ ಲಾಭ ಗಳಿಸಿದೆ. ಬ್ಯಾಂಕ್ನಿಂದ ನಿರ್ಮಾಣ ಮಾಡಿರುವ ರೈತ ಭವನವನ್ನ ಹಿಂದೆ ಶಾಪಿಂಗ್ ಲ್ಯಾಂಡ್ಗೆ 4 ಲಕ್ಷಕ್ಕೆ ಬಾಡಿಗೆಗೆ ನೀಡಿದ್ದೆವು. ಅವನು ನಷ್ಟದಲ್ಲಿ ನಡೆಯುತ್ತಿದೆ, ಅಷ್ಟೊಂದು ಬಾಡಿಗೆ ಕಟ್ಟಲು ಸಾಧ್ಯವಿಲ್ಲ ಎಂದು ಬಿಟ್ಟು ಹೋಗಿದ್ದ. ಆ ಕಾರಣ ಸಹಕಾರ ಸಂಘಗಳ ಕಚೇರಿ DAR ಅನುಮತಿ ಪಡೆದು ಈಗ ಸುರೇಶ್ ಗೌಡ ಎನ್ನುವವರಿಗೆ 3 ಲಕ್ಷ ರುಗಳಿಗೆ ಬಾಡಿಗೆಗೆ ನೀಡಿದ್ದೇವೆ. ಇನ್ನು ಷೇರುದಾರರಿಗೆ ಬೆಳೆ ಸಾಲ ಕೊಡುತ್ತಿದ್ದೇವೆ. ಸಾಲ ಮರುಪಾವತಿಯಲ್ಲೂ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೇವೆ. ಕಟ್ಟಡ ಕಾಮಗಾರಿ ಕಳಪೆಯಾಗಿಯೇ ನಡೆದಿದೆ ಎಂದು ನಮ್ಮ ಕೆಲವು ವಿರೋಧಿಗಳು ಹೇಳಿಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿದೆ. ನಿರ್ಮಾಣ ಮಾಡಿ 5-6 ವರ್ಷ ಆಗಿದೆ. ಸಿಮೆಂಟ್ ಕಿತ್ತು ಬಂದು ವೆಟ್ ರಿಪೇರ್ ಪ್ಲೇಟ್ ಕಿತ್ತು ಬಂದಿರಬಹುದು, ಅದನ್ನು ಸರಿಪಡಿಸಿಕೊಳ್ಳುತ್ತೇವೆ ಎಂದು ಸಮಜಾಯಿಷಿ ನೀಡಿದರು. ಪ್ರಮುಖವಾಗಿ ಈಗ ನಮಗೆ ಈ ಸಲಿನೂ 10.7 ಲಕ್ಷ ಪ್ರಾಫಿಟ್ ಬಂದಿದೆ ಬ್ಯಾಂಕಿಗೆ. ಮತ್ತು ಇದೇ ರೀತಿ ಇನ್ನು ಫಸ್ಟ್ 79% ರೈತರು ಸಾಲ ತಿರುವಳಿ ಮಾಡಿದ್ದಾರೆ. ನಮ್ಮದು ಫಸ್ಟ್ ಲಿಸ್ಟಲ್ಲಿ ನಮ್ಮದು ಪ್ರೈಸ್ ಕೊಡ್ತಾ ಇದ್ದಾರೆ. ಈಗ 25ನೇ ತಾರೀಕು ವಾರ್ಷಿಕ ಮಹಾಸಭೆ ಇದೆ ಸೆಂಟ್ರಲಲ್ಲಿ, ಅಲ್ಲಿ ಅವರು ನಮಗೆ ಉತ್ತಮ ಬ್ಯಾಂಕ್ ಎಂದು ಬಿರುದು ಕೊಡ್ತಾ ಇದ್ದಾರೆ. ಈ ವೇಳೆ PLD ಬ್ಯಾಂಕ್ ನಿರ್ದೇಶಕರು ರಾಮಸ್ವಾಮಿ, ನಂದಿಯ ಶ್ರೀನಿವಾಸ್, ನಗರಸಭೆ ಅಧ್ಯಕ್ಷ ಗಜೇಂದ್ರ, ಆನಂದ ಮೂರ್ತಿ, TAPCMS ಅಧ್ಯಕ್ಷ ಆವಲಕೊಂಡರಾಯಪ್ಪ, ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮಜಿನಪ್ಪ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಾವುದೇ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕರಿಸಿ 15 ದಿನದ ಒಳಗೆ ಅವರ ಸಮಸ್ಯೆಗಳನ್ನು ಸರಿಪಡಿಸಿ ಕೊಡಬೇಕೆಂದು ಶಾಸಕ ಪುಟ್ಟಸ್ವಾಮಿಗೌಡ ಅಧಿಕಾರಿಗಳಿಗೆ ಸೂಚಿಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಆಡಳಿತ ಸೋದರ ಸಭಾಂಗಣದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ರೈತರು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ಮತ್ತು ಅವರ ಅಹವಾಲುಗಳನ್ನು ಸ್ವೀಕರಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ದಿನ ಸುಮಾರು 50ಕ್ಕೂ ಹೆಚ್ಚು ಅರ್ಜಿಗಳು ಸಾರ್ವಜನಿಕರಿಂದ ಬಂದಿದೆ. 15 ದಿನಗಳಲ್ಲಿ ಬಂದಿರುವ ಅರ್ಜಿಗಳನ್ನು ಇತ್ಯರ್ಥ ಮಾಡಲು ತಹಶೀಲ್ದಾರ್ ಅವರಿಗೆ ತಿಳಿಸಿದ್ದೇನೆ.
ವಿದ್ಯುತ್, ರಸ್ತೆ, ಈಸ್ವತ್ತು ಹೀಗೆ ಹಲವು ಸಮಸ್ಯೆಗಳು ಗಮನಕ್ಕೆ ಬಂದಿದೆ. ಹಳೆ ಅರ್ಜಿಗಳು ಯಾವುದೂ ಬಂದಿಲ್ಲ. ಎಲ್ಲವೂ ಸಹ ಈಗಿನದ್ದೇ ಮತ್ತು ಮೆಕ್ಕೆಜೋಳ ಖರೀದಿ ವಿಚಾರದಲ್ಲಿ ರೈತರಿಗೆ ಅನ್ಯಾಯವಾಗಿತ್ತು. ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಸಮೂಹದಲ್ಲಿ ಸಭೆ ಕರೆದು ರೈತರ ಹಣ ಹಿಂದಿರುಗಿಸಲು ಹೇಳಿದ್ದೇನೆ. ಇಲ್ಲವಾದರೆ ಎಫ್ಐಆರ್ ಮಾಡಲು ಸೂಚಿಸಿದ್ದೇನೆ. ನಗರಸಭೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವುವಿಕೆಗೆ ಅಧಿಕಾರಿಗಳನ್ನ ಕರೆದು ಸಭೆ ನಡೆಸಿ ತೀರ್ಮಾನಿಸಿ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದ್ರು. ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಒಂದು ಅಹವಾಲು ಇದ್ದರೂ ಕೂಡ 15 ದಿವಸದ ಒಳಗಡೆ ಕಂಪ್ಲೀಟು ನೀವು ಅದನ್ನು ಸರಿಪಡಿಸಿ ಅವರ ಸಮಸ್ಯೆಗಳನ್ನ ನೀಗಿಸಬೇಕು ಅಂತ ಅನ್ನೋ ಒಂದು ಮಾತನ್ನು ಹೇಳಿದ್ದೀನಿ. ಯಾಕೆಂದರೆ ಅಟ್ಲೀಸ್ಟ್ 90%, ಒಂದು 10% ಲೀಗಲ್ ಮ್ಯಾಟರ್ಗಳಿರ್ತವೆ. ಕೆಲವೇ ಅನಾವಶ್ಯಕವಾದಂಥ ಒಂದು ಸರಿಪಡಿಸಲಾರದಂಥವು, ಕಾನೂನಿಗೆ ವಿರುದ್ಧವಾದಂಥವು ವ್ಯವಹಾರ ಕೆಲವು ಬಿಟ್ಟರೆ ಒಂದು 8-10%, 85ರಿಂದ 90% ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡಿ ನನಗೆ ಲಿಸ್ಟ್ ಕೊಡಬೇಕು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅರವಿಂದ್, ಕೆಎಂ, ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ, ಬಿಇಒ ಗಂಗರೆಡ್ಡಿ, ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಚನ್ನಪ್ಪಗೌಡ ನಾಯ್ಕರ್, ಸಿಡಿಪಿಒ ರವಿಕುಮಾರ್, ಬಸ್ಕಾಂ ಎಇಇ ಪರಮೇಶ್ವರ್, ಎಪಿಎಂಸಿ ಕಾರ್ಯದರ್ಶಿ ಮಾಲಿನಿ, ಹೇಮಾ ಇನ್ನಿತರರು ಭಾಗವಹಿಸಿದ್ರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಭಕ್ತರನ್ನು ತನ್ನತ್ತ ಸೆಳೆಯುವ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ಸರ್ವ ಶಕ್ತ್ಯಾತ್ಮ ಚೌಡೇಶ್ವರಿ ದೇವಾಲಯದಲ್ಲಿ ದೇವಿಗೆ ಶರನ್ನವರಾತ್ರಿ ಅಂಗವಾಗಿ 11 ದಿನಗಳ ವಿಶೇಷ ಪೂಜೆ ಮತ್ತು ಮಹೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ದೇವಾಲಯ ಸಮಿತಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಸರ್ವ ಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ದೇವಾಲಯ ಸಮಿತಿ ಸದಸ್ಯ ಪಿ ಗಂಗಾಧರಪ್ಪ ಅವರು ಮಾತನಾಡಿ, ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ದೇವಿ ಅನುಗ್ರಹಿಸುತ್ತಿರುವ ದೇವಿ ಶ್ರೀ ಚೌಡೇಶ್ವರಿ ದೇವಿ ಪಟ್ಟಣದಲ್ಲಿ ನೆಲೆಸಿದ್ದಾಳೆ. ವರ್ಷ ಕಳೆದಂತೆ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ನವರಾತ್ರಿ ಪೂಜಾ ಮಹೋತ್ಸವದ ಅಂಗವಾಗಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ 11 ದಿನಗಳ ಕಾಲ ಪ್ರತಿದಿನ ವಿವಿಧ ಅಲಂಕಾರ, ಸೇವೆ ಮತ್ತು ಪೂಜಾ ಕೈಂಕರ್ಯಗಳು ಜರುಗಲಿದೆ ಎಂದು ಹೇಳಿದರು. 11 ದಿನಗಳ ಕಾಲ ಉತ್ಸವ ನಡೆಯುತ್ತೆ. ಅದು 11 ದಿನಗಳು ಕೂಡ ಒಂದಲ್ಲ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಗಳು ಇದ್ದಾವೆ. ಪ್ರತಿ ದಿವಸನೂ ಕೂಡ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಬೆಳಿಗ್ಗೆ 7ವರೆಗೆ 1 ಗಂಟೆ ಕಾಲ ಮಹಾ ಅಭಿಷೇಕ ಆಗುತ್ತೆ. ಇನ್ನು ಸಮಿತಿಯ ಅಧ್ಯಕ್ಷ ಸಿ ಅಶ್ವಥ್ ನಾರಾಯಣ್ ಮಾತನಾಡಿ, ದೇವಿಗೆ ವಿಶೇಷ ದಿನಗಳಲ್ಲಿ ಪೂಜೆಗಳನ್ನು ನಡೆಸುವುದರ ಮೂಲಕ ದೇವಿ ಅನುಗ್ರಹ ಹೆಚ್ಚುತ್ತಲೇ ಇದೆ. ಭಕ್ತಾದಿಗಳನ್ನ ಸೆಳೆಯುವ ತಾಯಿ ಶ್ರೀ ಚೌಡೇಶ್ವರಿ ದೇವಿ ಆಗಿದ್ದಾಳೆ. ಶರನ್ನವರಾತ್ರಿ ಅಂಗವಾಗಿ ವಿವಿಧ ಪೂಜೆಗಳು ನಡೆಯಲಿದ್ದು, ಈ ಬಾರಿ ನವರಾತ್ರಿ ಸೇವೆ ಇರಲಿದ್ದು, ಅಮ್ಮನವರಿಗೆ ಉಡಿಸಿದ ಸೀರೆಯನ್ನ ಆಶೀರ್ವಾದದೊಂದಿಗೆ ನೀಡಲಾಗುವುದು. ವಿಜಯದಶಮಿ ದಿನ ವಿಶೇಷ ಸನ್ಮಾನ ಮಾಡಲಾಗುವುದು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ರು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಸದಸ್ಯರು, ಅರ್ಚಕರು, ಭಕ್ತಾದಿಗಳು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ 2025 ಆತ್ಮೀಯ ಬಲಿಜ ಕುಲ ಬಾಂಧವರೇ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವ ಜನಗಣತಿಯಲ್ಲಿ ರಾಜ್ಯದ ಎಲ್ಲ ಬಲಿಜ ಕುಲ ಬಾಂಧವರು ಜಾತಿ ಕಾಲಂ ಸಂಖ್ಯೆ 9ರಲ್ಲಿ ಕೋಡ್ ನಂಬರ್ A0120ನಲ್ಲಿ ಬಲಿಜ ಎಂದೇ ನಮೂದಿಸಬೇಕೆಂದು ಹಾಗೂ ನಿಮ್ಮ ಅಕ್ಕಪಕ್ಕದ ಕುಲ ಬಾಂಧವರಿಗೂ ಈ ಮಾಹಿತಿಯನ್ನ ತಿಳಿಸಬೇಕೆಂದು ಕರ್ನಾಟಕ ಪ್ರದೇಶ ಬಲಿಜ ಸಂಘದಿಂದ ಮನವಿ ಮಾಡುತ್ತಿದ್ದೇವೆ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದಲ್ಲಿರುವ ಶ್ರೀ ನಂದಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನ 2024-25 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸಂಘದ ಅಧ್ಯಕ್ಷ ಆರ್ ನಾಗಭೂಷಣ್ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಕೋಡಿ ಮಂಚಿನಹಳ್ಳಿಯ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆಯಿತು. 2024-25 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷ ಆರ್ ನಾಗಭೂಷಣ್ ಅವರು ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ನೀಡುವಂತೆ ಮನವಿ ಮಾಡಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಎಂಎಸ್ ರಮೇಶ್ ಅವರು ಪ್ರತಿಭಾ ಪುರಸ್ಕಾರ ವಿತರಣೆ ಮತ್ತು ಸಮುದಾಯದ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಪಾತ್ರ ಮತ್ತು ಕೊಡುಗೆ ಬಗ್ಗೆ ವಿವರಿಸಿದ್ರು. ಸಭೆಯಲ್ಲಿ ದೇವನಹಳ್ಳಿ ಪುರಸಭಾ ಸದಸ್ಯ ಎಸ್ ನಾಗೇಶ್ ಅವರು ವಿಶೇಷ ಆಹ್ವಾನಿತರಾಗಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವುದರ ಮೂಲಕ ಪ್ರೋತ್ಸಾಹಿಸಿದ್ರು. ಈ ವೇಳೆ ಸಂಘದ ಉಪಾಧ್ಯಕ್ಷ ಎನ್ ಮೋಹನ್ ಬಾಬು, ನಿರ್ದೇಶಕರಾದ ವೀರಭದ್ರಪ್ಪ, ರಮೇಶ್ ಸಿ ವಿರೂಪಾಕ್ಷಯ್ಯ, ಎಸ್ ವಿರೂಪಾಕ್ಷಯ್ಯ, ಶಶಿಕಲಾ ಆರ್ ನಳಿನಕುಮಾರಿ, ಮಹೇಶ್ ಎಸ್ ಮುಖ್ಯ ಕಾರ್ಯನಿರ್ವಾಹಕಿ, ಐ ಮಮತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಕ್ಟೋಬರ್ 12ರಂದು ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ಎಲ್ ಕಲಾಭವನದಲ್ಲಿ ನಡೆಯಲಿರುವ ಕೈವಾರ ತಾತಿಯನ್ನವರ ಗುರುವಂದನಾ ಕಾರ್ಯಕ್ರಮದಲ್ಲಿ ವಿಶೇಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕೆಂದು ತಾಲೂಕು ಅಧ್ಯಕ್ಷ ಪ್ರದೀಪ್ ಕರೆ ನೀಡಿದರು. ಶನಿವಾರ ಕೋಟೆ ನವಗ್ರಹ ದೇವಾಲಯದಲ್ಲಿ ಪತ್ರಿಕಾ ಪ್ರತಿನಿಧಿಗಳ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗುರುವಂದನಾ ಕಾರ್ಯಕ್ರಮದಲ್ಲಿ 2024-25 ಸಾಲಿನಲ್ಲಿ 10th PUC ಪದವಿ ವ್ಯಾಸಂಗದಲ್ಲಿ 80%ಕ್ಕಿಂತಲೂ ಹೆಚ್ಚಿನ ಅಂಕಗಳೊಂದಿಗೆ ಉತ್ತೀರ್ಣರಾದ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು. ವಿದ್ಯಾರ್ಥಿಗಳು ತಮ್ಮ ವಿವರಗಳನ್ನು ಸಂಘ ಬಿಡುಗಡೆಗೊಳಿಸಿದ QR ಕೋಡ್ ಬಳಸಿ ಅಪ್ಲೋಡ್ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ತಮ್ಮ ವಿವರಗಳನ್ನು ಈ ತಿಂಗಳು 30ರ ಒಳಗೆ ಕಳುಹಿಸಬೇಕಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಬಾಬು, ವೆಂಕಟಾದ್ರಿ, ಮಾರುತಿ ಸ್ವಾಮಿ, ಅನಿಲ್, ಪರಮೇಶ್, ಪಾರ್ವತಮ್ಮ, ರಾಕೇಶ್, ರವಿ, ವೆಂಕಟೇಶ್ ಮುಂತಾದವರು ಭಾಗವಹಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೆಪ್ಟೆಂಬರ್ 22 ಸೋಮವಾರದಿಂದ ಜಾತಿ ಜನಗಣತಿ, ಮನೆ ಮನೆಗೂ ಭೇಟಿ ನೀಡಿ ಡಿಜಿಟಲ್ ಸಮೀಕ್ಷೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಹಿಳಾ ಕಾಲೇಜಿನಲ್ಲಿ ತರಬೇತಿ. ಬಾಗೇಪಲ್ಲಿ ಜನರ ಜೀವನಾಡಿ ಚಿತ್ರಾವತಿ ಜಲಾಶಯ ತುಂಬಿ ಕೋಡಿ, ಶಾಸಕ ಸುಬ್ಬಾರೆಡ್ಡಿಯಿಂದ ಬಾಗಿನ ಸಮರ್ಪಣೆ. ದ್ವಿಚಕ್ರ ವಾಹನಕ್ಕೆ ಲಾರಿ ಡಿಕ್ಕಿ, ಓರ್ವ PU ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವು, ಮತ್ತೋರ್ವಳ ಸ್ಥಿತಿ ಗಂಭೀರ, ಸ್ನೇಹಿತೆಯೊಂದಿಗೆ ಕಾಲೇಜಿಗೆ ತೆರಳುತ್ತಿದ್ದ ವೇಳೆ ದುರ್ಘಟನೆ. ಉದ್ಯಾನವನಕ್ಕೆ ಮೀಸಲಿಟ್ಟಿರುವ ಸ್ಥಳದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿರುವುದಕ್ಕೆ ಸಾರ್ವಜನಿಕರು ಆಕ್ಷೇಪ, ಉದ್ಯಾನವನವನ್ನಾಗಿಯೇ ಉಳಿಸುವಂತೆ ಆಗ್ರಹ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.